ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತೊಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ತೊಂಡೆಕಾಯಿ ಪಲ್ಯನ ನೀವು ರೊಟ್ಟಿ ಜೊತೆ, ಚಪಾತಿ ಜೊತೆ, ರಾಗಿ ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ಎಲ್ಲ ಜೊತೆನೂ ತಿನ್ಬೋದು. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಇದು ಮಾಡೋಕ್ಕೆ ತುಂಬ ಏನೇನು ಸಾಮಾನು ಬೇಕು ಅಂತ ನೋಡೋಣ. ಫಸ್ಟು ಎಣ್ಣೆ, ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನೀರು 3-4 ಲೋಟ, ಉಪ್ಪು ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು, ಕಾಯಿ ತುರಿ 1 ಹೋಳು, ಮಟನ್ ಸಾರು ಪುಡಿ ಮತ್ತು ಉಪ್ಪು. ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೊಂಡೆಕಾಯಿನ. ನೋಡಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಯಾವ ಥರ ಕಾಣಿಸ್ತೈತೆ ನೋಡಿ. ಅದಾದಮೇಲೆ ಟೊಮೊಟೊ 3 ತಗೊಂಡಿದ್ದೀನಿ. ಟೊಮೊಟೊನ ಅಷ್ಟೇ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ 3-2 ತಗೊಂಡಿದ್ದೀನಿ. ಫಸ್ಟ್ಗೆ ಫ್ಲೇಮ್ ಹಚ್ಚಬೇಕು. ಒಂದು ಪ್ಯಾನ್ ಇಡಬೇಕು. ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು. ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಉರಿಯಕ್ಕೆ ಮಾತ್ರ ಹಾಕ್ತಿರೋದು ನಾನೀಗ. ಜಾಸ್ತಿ ಬೇಡ ಪಲ್ಯಕ್ಕೆ. ನೋಡಿ, ಈರುಳ್ಳಿ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ನೀಟಾಗಿ. ಸ್ಲೈಸಾಗಿ ಕಟ್ ಮಾಡ್ಕೊಂಡು ನಿಮ್ಗೆ ಬೇಕಾದ್ರೆ ಉದ್ದಕ್ಕೂ ಕಟ್ ಮಾಡ್ಕೊಬೋದು ನೀಟಾಗಿ. ಈರುಳ್ಳಿನ ಎಣ್ಣೆಗೆ ಹಾಕಿದ್ದೀನಿ. ನೀಟಾಗಿ ಹುರ್ಕೋಬೇಕು. ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ನೀಟಾಗಿ. ನೋಡಿ ಯಾವ ಥರ ಹುರ್ಕೊತಿದ್ದೀನಿ ಅಂತ. ನೀಟಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಎಲ್ಲ ನೀಟಾಗಿ ಹಸಿ ವಾಸನೆವರೆಗೂ ಹೋಗೋವರೆಗೂ ಹುರ್ಕೋಬೇಕು. ನೋಡಿ, ಇದೇ ರೀತಿ ವಿಡಿಯೋಗೆ ನೋಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಳ ಅಪ್ಕಮಿಂಗ್ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ನಾನು. ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗೆಲ್ಲ ಫಾಲೋ ಮಾಡಿ ಕ್ರೇಜಿ ಲೈಫ್ ಚಾನಲ್ನ. ನೋಡಿ, ಈರುಳ್ಳಿ ಆಲ್ಮೋಸ್ಟ್ ಹುರಿತೈತೆ, ಹಸಿ ವಾಸನೆ ಹೋಗೈತೆ. ನಾನು ಸ್ವಲ್ಪ ಹುರ್ಕೊತಾ ಇದ್ದೀನಿ ಅಷ್ಟೇ. ಬೇಕಾದ್ರೆ ನೀವು ಇಲ್ಲೇ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಈರುಳ್ಳಿ ಚೆನ್ನಾಗಿ ಬೇಯ್ತದೆ ಅಂತ ಅಷ್ಟೇ. ನೋಡಿ ಯಾವ ಥರ ಕಾಣಿಸ್ತೈತೆ ಈರುಳ್ಳಿ ಅಂತ. ವೈಟ್ ಕಲರ್ ಆಗೈತೆ, ಆಲ್ಮೋಸ್ಟ್ ಪಿಂಕಿಶ್ ವೈಟ್ ಆ ಥರ ಆಗೈತೆ. ನೋಡಿ, ತಿರ್ತಾ ಇರಬೇಕು ಆವಾಗಲೇ. ಟೊಮೊಟೊ ಹಾಕಿ ನೆಕ್ಸ್ಟು. ನೋಡಿ, ಟೊಮೊಟೊ ಹಾಕ್ತಾಯಿದ್ದೀನಿ. ಎಲ್ಲ ಟೊಮೊಟೊ ಕಟ್ ಮಾಡಿರೋದೆಲ್ಲ ಹಾಕ್ತಿದ್ದೀನಿ. ನಾನು ಇಲ್ಲಿ ಚಿಕ್ಕದು ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಉದ್ದು ಕಟ್ ಮಾಡ್ಕೊಬೋದು ನೀವು. ನೋಡಿ, ಎಲ್ಲ ಟೊಮೊಟೊನೂ ಹಾಕಬೇಕು. ಟೊಮೊಟೊ ಜಾಸ್ತಿ ಹಾಕಿದಷ್ಟು ಹುಳಿ ಚೆನ್ನಾಗಿರುತ್ತೆ. ಹುಳಿ ಇಷ್ಟಪಡೋರು ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಹುಳಿ ಕಮ್ಮಿ ಇಷ್ಟಪಡೋರು ಕಮ್ಮಿ ಹಾಕೊಳ್ಳಿ ಟೊಮೊಟೊನ ಅಷ್ಟೇ. ನಾನು ಯೂಸ್ ಮಾಡ್ತಾ ರೌಂಡ್ ಟೊಮೊಟೊ, ಹುಳಿ ಟೊಮೊಟೊ ಅಲ್ಲ, ದಪ್ಪ ಬರೋದು ಆ ಥರದ್ದೆಲ್ಲ. ನೋಡಿ, ಟೊಮೊಟೊನೂ ಅಷ್ಟೇ ನೀಟಾಗಿ ಹುರ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲಿವರೆಗೂ ಸಾಫ್ಟ್ ಆಗ್ತದಲ್ಲ ಅಲ್ಲಿವರೆಗೂ ಹುರ್ಕೋಬೇಕು ನೀಟಾಗಿ. ಈಗ ನೋಡಿ ಯಾವ ಥರ ಕಾಣಿಸ್ತೈತೆ ಎಣ್ಣೆ. ಟೊಮೊಟೊ ಹಾಕಿದ್ಮೇಲೆ ಎಲ್ಲೋ ಥರ ಕಾಣಿಸ್ತೈತೆ. ನೋಡಿ, ಎಲ್ಲ ಈವನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಅವಾಗ ತಿರ್ಕೊಂಡ್ರೆ ಸಾಕು. ಯಾವಾಗಲೂ ತಿರ್ಕೊಂಡೇನು ಬೇಡ, ಹಿಡ್ಕೊಬಾರ್ದು ಅಷ್ಟೇ. ನೀಟಾಗಿ ಫ್ರೈ ಆಗಬೇಕು. ಟೊಮೊಟೊನೂ ಅಷ್ಟೇ ಸಾಫ್ಟ್ ಆಗಬೇಕು. ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಇವಾಗ ತೊಂಡೆಕಾಯಿ ಹಾಕ್ತಾಯಿದ್ದೀನಿ. ತೊಂಡೆಕಾಯಿ ಶುಗರು BP-ಗೆಲ್ಲ ಒಳ್ಳೆಯದು. ಈ ತೊಂಡೆಕಾಯಿ ಪಲ್ಯನೇ ನೀವು ರೊಟ್ಟಿ, ಚಪಾತಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲಾದ್ರ ಜೊತೆ ತಿನ್ಬೋದು. ನೋಡಿ, ಈಗ ಉಪ್ಪು ಹಾಕ್ತಾಯಿದ್ದೀನಿ ನಾನು ತೊಂಡೆಕಾಯಿ ಹಾಕ್ಬಿಟ್ಟು. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ತೊಂಡೆಕಾಯಿನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಎಣ್ಣೆಯಲ್ಲಿ. ಈಗ ನಾನು ಮಟನ್ ಸಾರು ಪುಡಿ ಹಾಕ್ತಾ ಇದ್ದೀನಿ. ನೋಡಿ ಯಾವ ಥರ ಕಲರ್ ಐತೆ ಅಂತ. ಮಟನ್ ಸಾರು ಪುಡಿ ನಮ್ಮ ಮನೇಲಿ ಮಾಡಿರೋ ಮಟನ್ ಸಾರು ಪುಡಿನೂ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋದಲ್ಲಿ. ನೋಡಿ, ಚೆಕ್ ಮಾಡಿ. 1 ವರ್ಷಕ್ಕಾಗಷ್ಟು ಎಷ್ಟು ಮಟನ್ ಸಾರು ಪುಡಿ ಬೇಕು ಅಷ್ಟು ಮಾಡೋಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಖಾರ ಪುಡಿ ಎಲ್ಲ ನೀಟಾಗಿ ಈವನಾಗಿ ಸ್ಪ್ರೆಡ್ ಆಗಲಿ ಅಂತ ಎಲ್ಲ ತಿರುಗ್ತಾ ಇದ್ದೀನಿ ನೀಟಾಗಿ. ನೋಡಿ, ನೆಕ್ಸ್ಟ್ ಒಂದು 4 ಲೋಟ ನೀರು ಹಾಕೊಳ್ಳಿ.
ಏನಕ್ಕೆಂದ್ರೆ ನೀರು ಬೇಯಬೇಕಲ್ಲ ತೊಂಡೆಕಾಯಿ, ಅದಕ್ಕೆ ನೀರು ಹಾಕೋತಾ ಇದ್ದೀನಿ ನಾನು. ನೋಡಿ ಯಾವ ಥರ ಹಾಕ್ತಾಯಿದ್ದೀನಿ ಅಂತ. 3 ಇಂದ 4 ಲೋಟ ಆದರೆ ಸಾಕು. ನೋಡಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಲಿಡ್ನ ಕ್ಲೋಸ್ ಮಾಡಬೇಕು. ಇಲ್ಲಾಂದರೆ ಹಿಂಗೇ ಬೇಯಿಸ್ಬೋದು, ಇಲ್ಲಾಂದ್ರೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೋದು ನೀವು. ನೋಡಿ ಯಾವ ಥರ ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ಕುದಿಯೋಕ್ಕೆ ಶುರು ಮಾಡುತ್ತೆ. ನೋಡಿ ಆವಾಗ ಲಿಡ್ನ ತೆಗೆದುಬಿಟ್ಟು ನೀಟಾಗಿ ತಿರುಗಬೇಕು, ಆ ಕಡೆ ಈ ಕಡೆಗೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ ಇವಾಗಲೇ. ಕೊತ್ತಂಬರಿ ಸೊಪ್ಪು ನೀಟಾಗಿ ಹಾಕೊಂಡು ತಿರ್ಕೋತಾ ಇದ್ದೀನಿ ನಾನು. ನೀಟಾಗಿ ತಿರುಗ್ತೀನಿ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ನೋಡಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ ಯಾವ ಥರ ಬೆಂದೈತೆ ಅಂತ 10 ನಿಮಿಷ ಬಿಟ್ಟು ನೋಡಿದ್ರೆ ಯಾವ ಥರ ಕುದೀತೈತೆ ನೋಡಿ. ಆಲ್ಮೋಸ್ಟ್ ಒಂದು ಸ್ವಲ್ಪ ಕಮ್ಮಿ ಆಗೈತೆ ನೀರು. ನೋಡಿ ಇನ್ನೂ ಬೇಯಬೇಕು. ನೋಡಿ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದ್ಸಲಿ ಬೇಯಿಸ್ಬೇಕು. ಆವಾಗವಾಗ ತಿರುಗ್ತಾ ಇರಬೇಕು, ಇಲ್ಲಾಂದರೆ ಹಂಡಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಬೇಯ್ತೈತೆ ಚೆನ್ನಾಗಿ. ನೀಟಾಗಿ ತಿರುಗ್ತಾ ಇರಬೇಕು ಅಲ್ಲಲ್ಲೇ ಯಾವಾಗಲೂ, ಇಲ್ಲ ಸೀದೋಗೋ ಚಾನ್ಸಸ್ ಐತೆ. ನೋಡಿ ಯಾವ ಥರ ಕಮ್ಮಿ ಆಗೈತೆ, ನೀರು ಕಮ್ಮಿ ಆಗೈತೆ. ಆಲ್ಮೋಸ್ಟ್ ಬೆಂದೈತೆ ಇದು. ನೋಡಿ ತೊಂಡೆಕಾಯಿ ನೀರು ಎಷ್ಟಿರುತ್ತೆ, ಒಂದು 4 ಲೋಟ ಇದ್ದರೆ ಅದು 1 ಲೋಟದಷ್ಟು ನೀರಿದ್ದರೆ ಸಾಕು. ಗ್ರೇವಿ ಥರ ಆಗಬೇಕು. ನಿಮ್ಗೆ ಜಾಸ್ತಿ ಗ್ರೇವಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಅಷ್ಟೇ. ಗ್ರೇವಿ ಎಲ್ಲ ಸುಂಡೈತೆ. ನೋಡಿ ಎಷ್ಟಾಗೈತೆ ಗ್ರೇವಿ ಅಂತ. ಎಲ್ಲ ಬೆಂದೈತೆ ಇವಾಗ. ತೊಂಡೆಕಾಯಿ ನೀಟಾಗಿ ಬೆಂದೈತೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ನಿಮ್ಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಗ್ರೇವಿ ಜಾಸ್ತಿ ಹಾಕೊಳ್ಳಿ ನೀರನ್ನ. ನೋಡಿ ಈಗ ರೆಡಿ ಆಗೈತೆ ತೊಂಡೆಕಾಯಿ ಪಲ್ಯ. ಆಫ್ ಮಾಡಬೇಕು ಸ್ಟವ್ನ. ಅದು ರಾಗಿ ರೊಟ್ಟಿ ಜೊತೆ ನಾನು ತಿಂತಾ ಇರೋದು. ರಾಗಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಐತೆ ತೊಂಡೆಕಾಯಿ ಪಲ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಕ್ರೇಜಿ ಲೈಫ್ ಚಾನಲ್. ಇದೇ ರೀತಿ ವೀಡಿಯೋಗಳು